ಮನಸ್ಸು ಮಂದಾರ ಅಧ್ಯಾಯ 6. ಬಾಂಬೆಯ ಏರ್ಪೋರ್ಟ್ಗೆ ಪುರುಷೋತ್ತಮ್ ಮಗ ಸರ್ವೋತ್ತಮ್ ಬಂದಿದ್ದ. ಜುಹುವಿನಲ್ಲಿ ಅವರ ದೊಡ್ಡ ಬಂಗಲೆ ಇತ್ತು. ಪುರುಷೋತ್ತಮ್ ದೊಡ್ಡ ಕೈಗಾರಿಕೋದ್ಯಮಿ. ಅವರಿಗಿಬ್ಬರೇ ಮಕ್ಕಳು. ದೊಡ್ಡವಳು ಶಾಂತಲಾ, ಮದುವೆಯಾಗಿ ದೆಹಲಿಯಲ್ಲಿದ್ದಳು. ಎರಡನೆಯವನೇ ಸರ್ವೋತ್ತಮ್. ಅವನು BE ಮುಗಿಸಿ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದ. ದಾರಿಯಲ್ಲಿ ಅವನು ತನ್ನ ತಂದೆಯ ಬಗ್ಗೆ ತಿಳಿಸಿದ. ನಮ್ಮ ತಂದೆ ಮೊದಲು ಕಾಂಟ್ರಾಕ್ಟ್ ಮಾಡುತ್ತಿದ್ದರು. ಹೇರಳವಾಗಿ ಲಾಭ ಬಂತು. ಅಷ್ಟು ಹೊತ್ತಿಗೆ ಅವರ ಸ್ನೇಹಿತರೊಬ್ಬರು ವಿಜಯ್ ಎಲೆಕ್ಟ್ರಾನಿಕ್ಸ್ ಅನ್ನುವ ಫ್ಯಾಕ್ಟರಿ ಆರಂಭಿಸಿದ್ರು. ಇವರು ಪಾರ್ಟ್ನರ್ ಆದರು. ಈಗ ಅವರಿಗೆ ಫ್ಯಾಕ್ಟರಿಯಲ್ಲಿರುವ ಆಸಕ್ತಿ ಕಾಂಟ್ರಾಕ್ಟ್ನಲ್ಲಿಲ್ಲ. ಹಾಗಾದರೆ ನಿಮ್ಮ ಹತ್ತಿರ ನಾನು ಕೆಲಸ ಕಲಿಯುತ್ತೇನೆ. ನಿಮಗೆ ಗೊತ್ತಿಲ್ಲದೆ ಇರುವ ಕೆಲಸ ಏನಿದೆ? ಆರಾಮವಾಗಿ 6 ತಿಂಗಳು ಇರಿ. ಬಾಂಬೆ ಜೀವನ ನೋಡಿ ಎಂದ ಸರ್ವೋತ್ತಮ್. ಬಾಂಬೆಯಲ್ಲಿ 1 ವಾರ ಕಳೆಯುವಷ್ಟರಲ್ಲಿ ಪ್ರಮೋದ್ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡ. ಪುರುಷೋತ್ತಮ್, ಸರ್ವೋತ್ತಮ್ ಇಬ್ಬರೂ ತುಂಬ ಬುದ್ಧಿವಂತರು. ಪುರುಷೋತ್ತಮ್ ಕುಟುಂಬ ಕುಮುದಿನಿ ಭೂಮಿ ತೂಕದ ಹೆಂಗಸರು. ಅಷ್ಟೈಶ್ವರ್ಯವಿದ್ದರೂ ತಾವೇ ಅಡಿಗೆ ತಿಂಡಿ ಮಾಡಿ ಬಡಿಸುತ್ತಿದ್ದರು. ಸರ್ವೋತ್ತಮ್ ನಿಧಾನವಾಗಿ ಪ್ರಮೋದ್ ಬಾಂಬೆಯ ವಿವಿಧ ಪ್ರದೇಶಗಳನ್ನು ತೋರಿಸಿದ. ಸಾಮಾನ್ಯವಾಗಿ ಪ್ರತಿ ಭಾನುವಾರ ಅವರಿಬ್ಬರು ಹೊರಗೆ ಹೋಗಿ ರಾತ್ರಿ ಹಿಂದಿರುಗಿ ಬರುತ್ತಿದ್ದರು. ಸರ್ವೋತ್ತಮ್ ಬಾಂಬೆಯ ಕೆಲವು ಟಾಕೀಸ್ಗಳನ್ನು ಪರಿಚಯಿಸಿದ. 1 ತಿಂಗಳು ಉರುಳಿತು. ಈ ಅವಧಿಯಲ್ಲಿ ಅವನಿಗೆ ಪದ್ಮಿನಿಯಿಂದ 2 ಫೋನ್ ಕಾಲ್ಗಳು, 2 ಕಾಗದಗಳು ಬಂದವು. ಪ್ರಮೋದನು ಕೆಲಸದಲ್ಲಿ ಮುಳುಗಿ ಹೋದ. ಒಂದೆರಡು ಬಾರಿ ಅವನು ಫ್ಯಾಕ್ಟರಿಗೆ ಫೋನ್ ಮಾಡಿದಾಗ ಆದರವಳು ಸಿಗಲಿಲ್ಲ. ತಾಯಿಗೆ ಫೋನ್ ಮಾಡಿದಾಗ ಪದ್ಮಿನಿಯನ್ನು ಕರೆಯಲು ಹೇಳಿದನು. ಆದರೆ ತಾಯಿ ಆಸಕ್ತಿ ತೋರಿದಂತೆ ಕಾಣಲಿಲ್ಲ. ಅದು ಅವನು ನಿರೀಕ್ಷಿಸಿದ್ದ ಪ್ರತಿಕ್ರಿಯೆ ಆಗಿದ್ದರಿಂದ ಅವನಿಗೆ ಹೆಚ್ಚು ಬೇಸರವಾಗಲಿಲ್ಲ. ಒಮ್ಮೆ ಅವನು ಫೋನ್ ಮಾಡಿದಾಗ ಅಡಿಗೆ ಭಟ್ಟ ಸಿಕ್ಕಿ, ಅಮ್ಮ ಅವರು ಅದ್ಯಾವುದೋ ಸಮಾರಂಭಕ್ಕೆ ಹೋಗಿದ್ದಾರೆ, ಏನಾದರೂ ಹೇಳಬೇಕಾ? ನಾನು ಪುನಃ ಅವರಿಗೆ ಫೋನ್ ಮಾಡ್ತೀನಿ. ನನ್ನದೊಂದು ಪ್ರಶ್ನೆಗೆ ಉತ್ತರ ಹೇಳು. ಯಾವ ಪ್ರಶ್ನೆಗೆ? ಪದ್ಮಿನಿ ಅವರ ಮನೆಯವರು ಹೇಗಿದ್ದಾರೆ? ಪದ್ಮಿನಿಯಮ್ಮನ ನಾನು ಇತ್ತೀಚೆಗೆ ನೋಡೇ ಇಲ್ಲ. ಅವರ ಮನೆಯವರೆಲ್ಲ ಚೆನ್ನಾಗಿದ್ದಾರೆ. ಪದ್ಮಿನಿ ಸಿಕ್ಕರೆ ಫೋನ್ ಮಾಡಕ್ಕೆ ಹೇಳಿ ಭಟ್ರೆ. ಆಗ್ಲಿಪ್ಪ, ಹೇಳ್ತೀನಿ. 1.5 ತಿಂಗಳು ಕಳೆಯಿತು. ಆ ದಿನ ಭಾನುವಾರ. ಸಾಮಾನ್ಯವಾಗಿ ಭಾನುವಾರಗಳಲ್ಲಿ ಪುರುಷೋತ್ತಮ್ ಮನೆಯಲ್ಲಿ ಎಲ್ಲರೂ ತಡವಾಗಿ ಏಳುತ್ತಿದ್ದರು. ನಂತರ ಸ್ನಾನ ಮುಗಿಸಿ ಯಾವುದಾದರೊಂದು ಒಳ್ಳೆಯ ಹೋಟೆಲ್ಗೆ ತಿಂಡಿಗೆ ಹೋಗುತ್ತಿದ್ದರು. ಅಂದು ಹೋಟೆಲ್ನಲ್ಲಿ ತಿಂಡಿ ತಿನ್ನುತ್ತಿದ್ದಾಗ ಕುಮುದಿನಿ ಕೇಳಿದರು, ಇವತ್ತು ನಿಮ್ಮ ಪ್ರೋಗ್ರಾಂ ಏನು? ನಾವಿಬ್ಬರು ಯಾವುದಾದ್ರೂ ಮೂವಿಗೆ ಹೋಗೋಣ ಅಂತ ಇದ್ದೇವೆ. ಮುಂದಿನ ವಾರ ಮೂವಿಗೆ ಹೋದ್ರಾಯ್ತು. ಈಗ ನಮ್ಮ ಅಣ್ಣನ ಮನೆಗೆ ಹೋಗೋಣ. ಅವರ ಮನೆಗೆ ಇವತ್ತು ಯಾಕಮ್ಮ? ಸರ್ವೋತ್ತಮ್ ಕೊಂಚ ಬೇಸರದಿಂದಲೇ ಕೇಳಿದ. ಪ್ರಮೋದ್ನ ಕರ್ಕೊಂಡು ಬಾ ಅಂತ ಅಣ್ಣ ನೆನ್ನೆನೂ ಫೋನ್ ಮಾಡಿದ್ರು, ಹೋಗಿ ಬರೋಣ. ಪ್ರಮೋದ್ ಸರ್ವೋತ್ತಮ್ನ ಮುಖ ನೋಡಿದ. ಅವನು ಅಮ್ಮ ಹೇಳಿದ ಮೇಲೆ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಹ್ಞೂ ಅನ್ನು ಅಂದ. ನಲ್ಲಿದ್ದ ಡಾಕ್ಟರ್ ಕೃಷ್ಣರಾವ್ ಮನೆ ತಲುಪಿದಾಗ 10:30 ಗಂಟೆ. ಡಾಕ್ಟರ್ ಹೆಂಡತಿ ಯಶೋಧ ಖುಷಿಯಿಂದ ಸ್ವಾಗತಿಸಿದರು. ಅವರ ಮನೆಯ ಅಂದ ಚೆಂದ ನೋಡಿ ಪ್ರಮೋದ್ ಬೆರಗಾದ. ಡಾಕ್ಟರ್ ಕೃಷ್ಣರಾವ್ ಪ್ರಮೋದ್ನನ್ನು 108 ಪ್ರಶ್ನೆ ಕೇಳಿದರು. ಅವರೆಲ್ಲ ಹೊರಟುತ್ತಿದ್ದಾಗ ಕುಮುದಿನಿ ಪ್ರಶ್ನಿಸಿದರು. ಬೆಳಗ್ಗೆ ಜಾಗಿಂಗ್ ಹೋಗಿ ಹಾಗಿಂದ ಹಾಗೆ ಅವಳ ಫ್ರೆಂಡ್ ದೀಪಿಕಾ ಮನೆಗೆ ಹೋಗಿದ್ದಾಳೆ. ಫೋನ್ ಮಾಡ್ತೀನಿ, ಈಗ ಬರ್ತಾಳೆ. ಅವರು ಮಗಳಿಗೆ ಫೋನ್ ಮಾಡಿದರು. ಅರ್ಧ ಗಂಟೆಯಲ್ಲಿ ಅವರ ಬೇಬಿ ಮನೆಗೆ ಬಂದಳು. ಪ್ರಿನ್ಸ್ ಇದ್ದ ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ಅವಳ ಹಾಲು ಬಿಳುಪಿನ ಬಣ್ಣಕ್ಕೆ ಚೆನ್ನಾಗಿ ಒಪ್ಪಿತ್ತು. ಅವಳ ಹಾರಾಡುವ ಅಲೆಗೂದಲು, ಜೇನು ಕಣ್ಣುಗಳು, ಮಾಟವಾದ ಮೂಗು, ಬಾಯಿ, ಮೋಡಿ ಹಾಕುವ ಮುಗುಳ್ನಗೆ ನೋಡಿ ಪ್ರಮೋದ್ ದೊಡ್ಡ ಉಸಿರೆಳೆದುಕೊಂಡ. ಇವನು ಪ್ರಮೋದ್, ನಮ್ಮ ರಿಲೇಟಿವ್. ಕುಮುದಿನಿ ಪರಿಚಯಿಸಿದರು. ಅವಳು ಅವನತ್ತ ನೋಡಿ ಮುಗುಳ್ನಕ್ಕು ಹಾಯ್ ಎಂದಳು. ಇವಳು ನಮ್ಮ ಅಣ್ಣನ ಮಗಳು ಅದಿತಿ. BA ಮಾಡಿ ಕೆಲಸಕ್ಕೆ ಹೋಗಲ್ಲ ಅಂತ ಮನೆಯಲ್ಲಿ ಕುಳಿತಿದ್ದಾಳೆ. ಅವರಪ್ಪನೇ 10 ಜನಕ್ಕೆ ಕೆಲಸ ಕೊಡುವ ಶಕ್ತಿ ಇರುವಾಗ ಅವಳು ಯಾಕೆ ಕೆಲಸ ಮಾಡಬೇಕು? ಪುರುಷೋತ್ತಮ್ ಹೇಳಿದರು. ಹಂಗೇನೋ ಅವಳನ್ನು ಒಬ್ಬ ಇಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡಿ ಇಬ್ಬರಿಗೂ ಒಂದು ಫ್ಯಾಕ್ಟರಿ ಹಾಕಿಕೊಡಬೇಕು ಅಂತ ಆಸೆ, ಅವಳ ತಂದೆ ಹೇಳಿದರು. ನಿಮ್ಮ ಆಸೆ ನೀವು ಹೇಳಿದ್ರಿ, ಅವಳ ಆಸೆ ಏನು ಅಂತ ಕೇಳಬಾರ್ದಾ? ನನಗೇನೋ ಅಪರಿಚಿತರನ್ನ ಮದುವೆ ಆಗೋಕೆ ಇಷ್ಟವಿಲ್ಲ. ಬಾಂಬೆಯಲ್ಲಿ ಇರುವ ಪರಿಚಿತ ವ್ಯಕ್ತಿಯನ್ನು ಮದುವೆಯಾಗಿ ಡ್ಯಾಡಿ ಮಮ್ಮಿ ಕಣ್ಣೆದುರಿಗೆ ಇರಬೇಕೆಂತ ಆಸೆ ಎಂದಳು. ಅದಿತಿ ಅವಳ ನೋಟ ಸರ್ವೋತ್ತಮ್ ಮೇಲೆ ಇರುವುದನ್ನು ಪ್ರಮೋದ್ ಕಣ್ಣುಗಳು ಗಮನಿಸಿದವು.
ಕುಮುದಿನಿಯ ಕಣ್ಣುಗಳು ಹನಿಗೂಡಿದ್ದವು. ಡಾಕ್ಟರ್, ಅಪರೂಪಕ್ಕೆ ಬಂದಿದ್ದೀರಾ, ಇವತ್ತು ಇಲ್ಲೇ ಊಟ ಮಾಡಿ ಎಂದರು. ಅಡಿಗೆಯಾಗುವವರೆಗೂ ಎಲ್ಲರೂ ಕಾರ್ಡ್ಸ್ ಆಡಿದರು. 2 ಸಲ ಕಾಫಿ ಕುಡಿದರು. ಅದಿತಿ, ಪ್ರಮೋದ್, ಸರ್ವೋತ್ತಮ್ ಮಹಡಿಗೆ ಹೋಗಿ ಕ್ಯಾಸೆಟ್ ಹಾಕಿಕೊಂಡು ಕೇಳಿದರು. ಒಟ್ಟಿನಲ್ಲಿ ಆ ದಿನ ಕಳೆದದ್ದು ತಿಳಿಯಲಿಲ್ಲ. ಕೆಲವು ದಿನ ಮನೆಗೆ ಹೊರಡುವ ಮೊದಲು ಅವರನ್ನೆಲ್ಲ ತಮ್ಮ ಮನೆಗೆ ಆಹ್ವಾನಿಸಿದರು. ಮುಂದಿನ ಭಾನುವಾರ ನೀವುಗಳು ನಮ್ಮ ಮನೆಗೆ ಬನ್ನಿ. ನಾನು ಬರಲ್ಲ. ಹೋಗಿ ಆಂಟಿ, ನಾನು ಮುಂದಿನ ವಾರ ಮೆಟ್ರೋದಲ್ಲಿ ಫಿಲಂ ನೋಡಬೇಕು. ಅಲ್ಲಿಗೆ ಬಾರೆ, ನಾನೇ ಕರ್ಕೊಂಡು ಹೋಗ್ತೀನಿ ಎಂದ ಸರ್ವೋತ್ತಮ್. ಭಾನುವಾರ ಊಟ ಮಾಡಿಕೊಂಡು ಮೂವರು ಫಿಲಂ ನೋಡಿ ಬಂದರು. ಅದೇ ದಿನ ಮುಂದಿನ ಭಾನುವಾರ ಪ್ರೋಗ್ರಾಂ ಫಿಕ್ಸ್ ಮಾಡಿದರು. ಅಂದು ಎಲಿಫೆಂಟಾ ಕೇನ್ಸ್ ನೋಡಿ ಬಂದರು. ಆ ತಿಂಗಳಲ್ಲಿ 4 ಭಾನುವಾರಗಳು ಅದಿತಿಯ ಜೊತೆ ಕಳೆದವು. ಅದಿತಿ ತುಂಬ ಸರಳ ಸ್ವಭಾವದ ಹುಡುಗಿ ಎಂದು ಪ್ರಮೋದ್ಗೆ ಅರ್ಥವಾಗಿತ್ತು. ಶ್ರೀಮಂತ ತಂದೆ ಒಬ್ಬಳೆ ಮಗಳೆಂಬ ಅಹಂಕಾರ ಅವಳಲ್ಲಿರಲಿಲ್ಲ. ಮನ ಬಿಚ್ಚಿ ಮಾತನಾಡುತ್ತಿದ್ದಳು. ತುಂಬ ಮೃದು. ಏನು ಹೇಳಿದರೂ ಒಪ್ಪುತ್ತಿದ್ದಳು. ಅವಳಿಗೆ ವಾದವಾಡೆ ಗೊತ್ತಿರಲಿಲ್ಲ. ಪ್ರಮೋದ್ ಮತ್ತೊಂದು ವಿಚಾರ ಗಮನಿಸಿದ್ದ. ಸರ್ವೋತ್ತಮ್, ಅದಿತಿ ಆಗಾಗ್ಗೆ ಅವನಿಗೆ ಕೇಳಿಸದಂತೆ ಪಿಸುಗುಡುತ್ತಿದ್ದರು. ಅವರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೇನೋ ಎಂಬ ಅನುಮಾನ ಅವನನ್ನು ಕಾಡತೊಡಗಿತ್ತು. ಅವರ ನಡುವೆ ತಾನೊಂದು ನ್ಯೂಸೆನ್ಸ್ ಎನಿಸುತ್ತಿತ್ತು. ಒಂದು ಭಾನುವಾರ ಅವರು ಪಿಕ್ನಿಕ್ ಪ್ರೋಗ್ರಾಂ ಹಾಕುತ್ತಿದ್ದಾಗ ಪ್ರಮೋದ್ ಮಧ್ಯೆ ಬಾಯಿ ತೋರಿಸಿ ಹೇಳಿದ, ನಾನು ಬರಲ್ಲ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಹಾಗಾದರೆ ಮುಂದಿನ ವಾರ ಹೋಗೋಣ, ಇವತ್ತು ಬೇಡ ಎಂದಳು ಅದಿತಿ. ಅವಳು ಹೊರಟು ಹೋದ ಮೇಲೆ ಸರ್ವೋತ್ತಮ್ ಪ್ರಮೋದನ ಜೊತೆ ಜಗಳವಾಡಿದ. ಯಾವ ಫ್ರೆಂಡ್ ಮನೆಗೆ ನೀನು ಹೋಗಬೇಕು? ಯಾವ ರಾಜಕಾರ್ಯವಿದೆ ನಿನಗಲ್ಲಿ? ನಾನು ಬರಲ್ಲ ಅಂತ ಹೇಳಿದ್ರಿಂದ ನಿನಗಾದ ನಷ್ಟವೇನು? ನೀನು ಬರದಿದ್ರೆ ನಾನು ಅದಿತಿ ಹೊರಗೆ ಹೋಗೋಕ್ಕಾಗಲ್ಲ. ಒಗಟಾಗಿ ಮಾತಾಡಬೇಡ. ವಿಷಯ ಏನು ಹೇಳು? ನಾನು ಅದಿತಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದೇವೆ. ಆದರೆ ಡಾಕ್ಟರ್ಗೆ ನಾನವರ ಅಳಿಯನಾಗೋದು ಇಷ್ಟವಿಲ್ಲ. ಯಾಕೆ? ನಮ್ಮ ಫ್ಯಾಮಿಲಿಯದೊಂದು ದೊಡ್ಡ ಕತೆ. ಅದನ್ನು ನಿನ್ನ ಹತ್ತಿರ ಹೇಳಲೇನು? ನನ್ನ ತಂದೆ ಹುಟ್ಟು ಶ್ರೀಮಂತರಲ್ಲ. ನನ್ನ ತಾಯಿನ ಅವರು ಪ್ರೀತಿಸಿ ಮದುವೆಯಾದರಂತೆ. ಅಮ್ಮ ಹುಟ್ಟುಬಟ್ಟೆಯಲ್ಲಿ ಅಪ್ಪನ ಜೊತೆ ಬಂದರಂತೆ. ಅಪ್ಪ ಆಗ ಸಣ್ಣ ಫ್ಯಾಕ್ಟರಿಯಲ್ಲಿದ್ದರು. ಅವರಿಗಾಗದವರು ಅವರ ಮೇಲೆ ಕಳ್ಳತನದ ಅಪವಾದ ಹೊರಿಸಿದರಂತೆ. ಅಪ್ಪ ಹೆದರಿ ಬಾಂಬೆಗೆ ಓಡಿ ಬಂದರಂತೆ. ಅಲ್ಲಿ ಕೈಗಾರಿಕೋದ್ಯಮಿಯೊಬ್ಬರ ಪರಿಚಯವಾಯಿತು. ಅವರ ಮಗಳನ್ನು ಮದುವೆಯಾಗಿ ಶ್ರೀಮಂತರಾದರಂತೆ. ಅಮ್ಮ ಬೆಂಗಳೂರಲ್ಲಿ ತವರು ಮನೆ ಸೇರಿ ಕಾಲ ಕಸವಾಗಿ ತುಂಬ ಪಾಡುಪಡ್ತಿದ್ರಂತೆ. ನನಗಾಗ 2 ವರ್ಷ. ನನಗೆ 8 ವರ್ಷ ತುಂಬಿದಾಗ ಅಪ್ಪ ಬಾಂಬೆಯಿಂದ ಬೆಂಗಳೂರಿಗೆ ಬಂದು ನಮ್ಮನ್ನು ಇಲ್ಲಿಗೆ ಕರೆತಂದರು. ಆಮೇಲೆ ನಮ್ಮ ತಂದೆ 2ನೇ ಹೆಂಡತಿಗೆ ಮಕ್ಕಳಿರಲಿಲ್ಲ. ಜೊತೆಗೆ ಆಕೆ ತುಂಬ ಜೋರು. ಗಂಡ ತಾವು ಹೇಳಿದಂತೆ ಕೇಳಬೇಕೆಂತ ಬಯಸ್ತಿದ್ರು. ತಮ್ಮ ತಂದೆಯನ್ನು ಹೆಚ್ಚಾಗಿ ಪ್ರೀತಿಸ್ತಿದ್ರು. ಅವರಿಗೆ ಹೇಗೋ ನಮ್ಮ ವಿಚಾರ ತಿಳಿಯಿತು. ಅವರು ಕೋಪ ಮಾಡಿಕೊಂಡು ತಂದೆಯನ್ನು ಕರ್ಕೊಂಡು ಕಾರ್ನಲ್ಲಿ ನಮ್ಮ ಮನೆಗೆ ಬರ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಅಪ್ಪ ಮಗು ಸ್ಪಾಟ್ನಲ್ಲೇ ಹೋಗ್ಬಿಟ್ರು. ಅವರ ಆಸ್ತಿ ಎಲ್ಲ ನಮ್ಮದಾಯಿತು. ಅದಕ್ಕೂ ನಿನ್ನ ಅದಿತಿ ಮದುವೆಗೂ ಏನು ಸಂಬಂಧ? ಅವರು ಆಕ್ಸಿಡೆಂಟ್ನಲ್ಲಿ ಕಣ್ಮುಚ್ಚಿದರೂ ಅದು ಕೊಲೆ ಎನ್ನುವ ಸುದ್ದಿ ಹರಡಿ ನಮ್ಮ ತಂದೆನೇ ಆಸ್ತಿ ಆಸೆಗೋಸ್ಕರ ಅವರನ್ನು ಕೊಲೆ ಅಂತ ಜನ ಭಾವಿಸುವಂತಾಯಿತು. ಆಗ ಅದಿತಿ ತಂದೆ ಕೂಡ ಬಾಂಬೆಯಲ್ಲಿದ್ದರು. ಆದ್ದರಿಂದ ಅವರಿಗೆ ನಮ್ಮ ಕುಟುಂಬದ ಬಗ್ಗೆ ಸದಾಭಿಪ್ರಾಯವಿಲ್ಲ. ಅವರು ನಿಮ್ಮ ತಾಯಿ ಅಣ್ಣ ಅಲ್ವಾ? ನಮ್ಮ ತಾಯಿಗೆ ಅಣ್ಣಂದಿರಿಲ್ಲ. ಇವರು ಪರಿಚಯವಾಗಿದ್ದೇ ಇಲ್ಲಿಗೆ ಬಂದ ಮೇಲೆ. ಅಮ್ಮ ಇವರಿಗೆ ರಾಖಿ ಕಟ್ಟಿದ್ದರಿಂದ ಅಣ್ಣ ಆದರೂ ಅಷ್ಟೆ. ಅಮ್ಮಂಗೆ ಅದಿತಿನ ಕಂಡ್ರೆ ಪ್ರೀತಿ ಇದೆಯಾ? ಅಮ್ಮಂಗೆ ಅದಿತಿನ ಸೊಸೆ ಮಾಡ್ಕೊಳ್ಳೋಕೆ ತುಂಬ ಇಷ್ಟ. ಆದರೆ ಅಪ್ಪ ಒಪ್ಪಿಲ್ಲ. ಆ ಮನೆಯಲ್ಲೂ ಅದಿತಿ ಅಮ್ಮನಿಗೆ ಈ ಸಂಬಂಧ ಇಷ್ಟ. ಆದರೆ ಅಪ್ಪನಿಗೆ ಇಷ್ಟ ಇಲ್ಲ. ಅದಿತಿಗೆ ಈ ಸಂಬಂಧ ಇಷ್ಟ ಇದೆ ಅಲ್ವಾ? ಅವಳಿಗೆ ನಾನು ಅಂದರೆ ಪಂಚಪ್ರಾಣ. ಹೇಗೋ ಅಮ್ಮಂದಿರ ಸಪೋರ್ಟ್ ಇದೆ ಅಲ್ವಾ? ಆರಾಮಾಗಿ ಮದುವೆಯಾಗಿ. ಆಮೇಲೆ ನಮ್ಮ ತಂದೆ ನಮ್ಮನ್ನು ಮನೆಗೆ ಸೇರಿಸಲ್ಲ. ಸೇರಿಸದಿದ್ದರೆ ಬಿಡಲಿ. ಎಷ್ಟು ದಿನ ಅವರ ನಿಮ್ಮನ್ನು ದೂರ ಇಡ್ತಾರೆ? ನೀನು ಒಬ್ಬನೇ ಮಗ ಆಗಿರೋದ್ರಿಂದ 4-5 ತಿಂಗಳಾದ ಮೇಲೆ ಅವರೇ ಸೋಲ್ತಾರೆ. 4-5 ತಿಂಗಳಾದರೂ ನಾನು ಅದಿತಿಗೆ ಅನ್ನ ಹಾಕಬೇಕಲ್ವಾ? ನನಗೆ ಯಾರು ಕೆಲಸ ಕೊಡ್ತಾರೆ? ಈ ಊರಿನಲ್ಲಿ ಹೇಗಿರೋದು? ರಾಜಕುಮಾರಿಯಂತೆ ಬೆಳೆದಿರುವ ಹುಡುಗಿಗೆ ಹೇಗೆ ತೊಂದರೆ ಕೊಡಲಿ? ನನ್ನ ಜೊತೆ ಬೆಂಗಳೂರಿಗೆ ಬಾ. ನಿನ್ನನ್ನು ನನ್ನ ಪಾರ್ಟ್ನರ್ ಆಗಿ ತಗೋತೀನಿ. ಥ್ಯಾಂಕ್ ಯು ಪ್ರಮೋದ್. ಬೇರೇನು ದಾರಿ ಕಾಣದಿದ್ದರೆ ನಾನು ನಿನ್ನ ಹತ್ತಿರನೇ ಬರ್ತೀನಿ. ತುಂಬ ತಮಾಷೆ ವಿಷಯ ಅಂದರೆ ಅಂಕಲ್ ಅದಿತಿನ ನಿನಗೆ ಕೊಡಬೇಕಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಿನ್ನ ಜೊತೆ ತಿರುಗಾಡಲು ಕಳಿಸಿದ್ದಾರೆ. ಐಸಿ. ಅಷ್ಟೇ ಅಲ್ಲ, ನಮ್ಮ ಅಪ್ಪನೂ ಈ ಮದುವೆಗೆ ಒತ್ತಾಸೆ ನೀಡಿದ್ದಾರೆ.
ನಿಮ್ಮ ತಾಯಿ ಫೋನ್ ಮಾಡಿ ಬಾಂಬೆ ಹುಡುಗಿಯೊಬ್ಬರನ್ನು ಹುಡುಕು ಅಂತ ಹೇಳಿದ್ದಾರಂತೆ. ಬಾಂಬೆ ಏನು, ಸ್ವರ್ಗಲೋಕದ ಅಪ್ಸರೆಯರು ಬಂದಿಳಿದ್ರು ನಾನು ಅವರನ್ಯಾರೂ ಮದುವೆಯಾಗಲ್ಲ. ಯಾಕೆ, ನೀನು ಯಾರನ್ನಾದರೂ ಪ್ರೀತಿಸ್ತಿದ್ದೀಯೇನು? ಹೌದು, ಪದ್ಮಿನಿ ಅನ್ನುವ ಹುಡುಗಿಯನ್ನ ಪ್ರೀತಿಸ್ತಿದ್ದೇನೆ. ಅವಳು ನನ್ನ ಬಾಲ್ಯದ ಗೆಳತಿ. ಆದರೆ ಅವರು ಬಡವರು. ನಮ್ಮ ಕುಟುಂಬಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಪದ್ಮಿನಿ ತುಂಬ ಮುದ್ದಾದ ಹುಡುಗಿ ಅಷ್ಟೇ ಅಲ್ಲ, ಸ್ವಾಭಿಮಾನಿ, ಮೊಂಡು. ಐ ಲವ್ ಹರ್, ಐ ವಾಂಟ್ ಟು ಮ್ಯಾರಿ ಹರ್. ಅವಳಿಗೂ ನಾನು ತುಂಬ ಇಷ್ಟ. ಮದುವೆಯಾದರೆ ನಿನ್ನನ್ನೇ, ಇಲ್ಲದಿದ್ದರೆ ಈ ಜನ್ಮದಲ್ಲಿ ನನಗೆ ಮದುವೆ ಇಲ್ಲ ಅಂತ ಹೇಳಿದ್ದಾಳೆ. ಆದರೆ ನಮ್ಮಮ್ಮಂಗೆ ಇಷ್ಟವಿಲ್ಲ ನಾನು ಅವಳನ್ನು ಮದುವೆಯಾಗೋದು. ಅದಿತಿನ ನಾನು ಮೆಚ್ಚಿಲ್ಲ, ಮದುವೆಯಾಗೋದೂ ಇಲ್ಲ. ನಿಮ್ಮ ಜೊತೆ ದಯವಿಟ್ಟು ನನ್ನನ್ನು ಕರಿಬೇಡ. ನೀನು ಬರ್ತಿರೋದ್ರಿಂದ ನಾವಿಬ್ಬರು ಭೇಟಿಯಾಗೋಕ್ಕೆ ಆಗ್ತಿದೆ. ಅದಿತಿ ನಿನ್ನನ್ನು ಮೆಚ್ಚಿದ್ದಾಳೆ ಅಂತ ಅವಳ ತಂದೆ ಭಾವಿಸಿ ತಿರುಗಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀನೇನಾದರೂ ಅವಳು ಇಷ್ಟವಿಲ್ಲ ಅಂತ ತೋರಿಸಿಕೊಂಡ್ರೆ ನಿನಗೂ ಕಷ್ಟ, ನಮಗೂ ಕಷ್ಟ. ನನಗೆ ಯಾಕೆ ಕಷ್ಟ? ನಮ್ಮಪ್ಪ ನಿನಗೆ ಬೇರೆ ಹುಡುಗಿಯರನ್ನು ನೋಡೋಕೆ ಪ್ರಯತ್ನಿಸ್ತಾರೆ. ನಿನಗೆ ಅದಿತಿಲಿ ಆಸಕ್ತಿ ಇಲ್ಲ ಅಂತ ತಿಳಿದರೆ ಅವರಪ್ಪ ಅವಳನ್ನು ನಮ್ಮನೆಗೆ ಕಳುಹಿಸಲ್ಲ. ನನಗೋಸ್ಕರ ನೀನು ಕೊಂಚ ಕಾಲ ತೆಪ್ಪಗಿರು. ಓಕೆ ಫ್ರೆಂಡ್, ಆದರೆ ಇದು ಚೆನ್ನಾಗಿರಲ್ಲ. ಆದಷ್ಟು ಬೇಗ ನೀವು ಮದುವೆಯಾಗಬೇಕು. ನಾನು ಬೆಂಗಳೂರಿಗೆ ಬಂದ ಮೇಲೆ ಖಂಡಿತ ಬಾ. ನಾನು ನಿಮ್ಮ ಮದುವೆ ಮಾಡಿ ನಿನಗೆ ಕೆಲಸನೂ ಕೊಡ್ತೀನಿ. ನೀನು ಸಹಾಯ ಮಾಡ್ತೀಯ ಅನ್ನುವ ಭರವಸೆ ನನಗಿದೆ. ನಿಮ್ಮ ತಾಯಿ ನಿನ್ನನ್ನು ಮನೆ ಬಿಟ್ಟು ಓಡಿಸಿದ್ರೆ ಏನು ಮಾಡ್ತೀಯ? ಖಂಡಿತ ಅವರು ಹಾಗೆ ಮಾಡಲ್ಲ. ನನಗೆ ಆ ಬಗ್ಗೆ ಚಿಂತೆ ಇಲ್ಲ. ಅಂದಿನಿಂದ ಪ್ರಮೋದ್ ಬೇಕೆಂದೇ ಅದಿತಿಯನ್ನು ತನ್ನ ಜೊತೆ ಕರೆದೊಯ್ಯಲಾರಂಭಿಸಿದ. ಅಲ್ಲಿಗೆ ಸರ್ವೋತ್ತಮ್ ಬಂದಿರುತ್ತಿದ್ದ. ಅವರಿಬ್ಬರನ್ನು ಬಿಟ್ಟು ಮತ್ತೆಲ್ಲೋ ಸುತ್ತಾಡಿ ಮನೆ ಸೇರುತ್ತಿದ್ದ. ಅವನ ಮನಸ್ಸು ಪದ್ಮಿನಿಯನ್ನು ತುಂಬ ನೆನಪು ಮಾಡಿಕೊಳ್ಳುತ್ತಿತ್ತು. ಇತ್ತೀಚೆಗೆ ಅವಳಿಂದ ಕಾಗದ, ಫೋನ್ ಏನೂ ಇರಲಿಲ್ಲ. ಅವಳು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟರಿಗೆ ಫೋನ್ ಮಾಡಿದಾಗ ಅವರು ಈಗ ಇಲ್ಲಿಲ್ಲ, ಕೆಲಸ ಬಿಟ್ಟು ಬಿಟ್ರು ಎಂದಿದ್ದರು. ಭಟ್ಟನಿಗೆ ಫೋನ್ ಮಾಡಿ ಪದ್ಮಿನಿಯನ್ನು ಕರೆದುಕೊಂಡು ಬನ್ನಿ, ಮಾತಾಡಬೇಕು ಎಂದಾಗ ಅವರ್ಯಾರೂ ಊರಿನಲ್ಲಿಲ್ಲ ಎಂಬ ಉತ್ತರ ಬಂದಿತ್ತು. ಅವನಿಗಂತೂ ಈ ಉತ್ತರಗಳನ್ನು ಕೇಳಿ ತಲೆ ಕೆಟ್ಟಂತಾಗಿತ್ತು. ಒಮ್ಮೊಮ್ಮೆ ಅವನಿಗೆ ತಾನಿಲ್ಲದ ಸಮಯ ನೋಡಿ ತಾಯಿ ಆಸಕ್ತಿ ವಹಿಸಿ ಪದ್ಮಿನಿಗೊಂದು ಗಂಡು ಹುಡುಕಿ ಮದುವೆ ಮಾಡಿಬಿಟ್ಟರೇನೋ ಅನ್ನಿಸುತ್ತಿತ್ತು. ಪದ್ಮಿನಿಯ ಫ್ರೆಂಡ್ ಲತಾಗೆ ಫೋನ್ ಮಾಡಿ ವಿಚಾರಿಸಲು ಅವನಿಗೆ ಧೈರ್ಯವಿರಲಿಲ್ಲ. ಸಂಪ್ರದಾಯಸ್ಥರಾದ ಲತಾಳ ಮನೆಯವರು ತೊಂದರೆ ಕೊಡಬಹುದೇನೋ ಅನ್ನಿಸಿತ್ತು. ಕೊನೆಗೆ ದಾರಿ ಕಾಣದೆ ಅಶೋಕನಿಗೆ ಫೋನ್ ಮಾಡಿ ಅವನು 2 ದಿನಗಳ ನಂತರ ಫೋನ್ ಮಾಡಿ ವಿಷಯ ತಿಳಿಸಿದ. ಅವನಿಂದ ಬಂದ ಉತ್ತರ ಪ್ರಮೋದ್ನನ್ನು ತಲ್ಲಣಗೊಳಿಸಿತು. ಗುರು, ಪದ್ಮಿನಿ ಮನೆಯವರು ಆ ಮನೆಯಲ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ನೀನು ಯಾರನ್ನು ವಿಚಾರಿಸಿದ್ದೆ? ನಿಮ್ಮ ಭಟ್ಟನ್ನ ವಿಚಾರಿಸ್ದೆ. ಪದ್ಮಿನಿ ಪಕ್ಕದ ಮನೆಯಲ್ಲಿ ವಿಚಾರಿಸ್ದೆ. ಅವರು ನಮಗೇನು ತಿಳಿಯದು. ಒಂದು ರಾತ್ರಿ ಸಾಮಾನು ಸಾಗಿಸ್ಕೊಂಡು ಹೋಗಿದ್ದಾರೆ. ಹೋಗುವಾಗ ನಮಗೊಂದು ಮಾತು ಹೇಳಲಿಲ್ಲ ಅಂದರು. ಪದ್ಮಿನಿ ಫ್ರೆಂಡ್ ಲತಾ ಗೊತ್ತಿರಬಹುದಾ? ಇಲ್ಲ ಕಣೋ, ಅವರಿಗೂ ಗೊತ್ತಿಲ್ಲ. ಅವರು ಮೊನ್ನೆ ಬಸ್ ಸ್ಟಾಪ್ನಲ್ಲಿ ಸಿಕ್ಕಿದ್ರು. ಪದ್ಮಿನಿ ಅಡ್ರೆಸ್ ಕೇಳಿದ್ದಕ್ಕೆ ನನಗೇನು ಗೊತ್ತಿಲ್ಲ ರೀ. ಮನೆ ಬಿಡುವಾಗ ನನಗೆ ಹೇಳಿ ಹೋಗುವ ಶ್ರಮ ಕೂಡ ತೆಗೆದುಕೊಳ್ಳಲಿಲ್ಲ ಅವಳು. ನಿಮ್ಮ ಫ್ರೆಂಡ್ನ ಕೇಳಿ ಗೊತ್ತಿರಬಹುದು ಅಂದರು. ಪದ್ಮಿನಿಯ ಬಗ್ಗೆ ತಾಯಿಯನ್ನು ಕೇಳಿದರೂ ಸರಿಯಾಗಿ ಉತ್ತರ ದೊರೆಯುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ತಾಯಿಗೆ ಈ ಬಗ್ಗೆ ಫೋನ್ ಮಾಡಲಿಲ್ಲ. ಮನಸ್ಸಿನ ತುಂಬ ಪದ್ಮಿನಿಯೇ ತುಂಬಿದ್ದುದರಿಂದ ಅವನಿಗೆ ಕೆಲಸ ಮಾಡಲಾಗುತ್ತಿರಲಿಲ್ಲ. ಒಮ್ಮೆ ಊರಿಗೆ ಹೋಗಿ ಬಂದರೆ ಒಳ್ಳೆಯದೆನಿಸಿತು ಅವನಿಗೆ. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.